ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ಮತ್ತು ಪಲ್ಯ ಮಾಡಿದ್ದೆ ರೀ. 2 ಗ್ಲಾಸ್ ನೀರನ್ನ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಈ ಹಂತದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು, 1 ಡ್ರಾಪ್ ತುಪ್ಪ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆ ಯಾವ್ದಾದ್ರು ಸೇರಿಸ್ಕೊಳ್ಳಿ ನೀವು. ನಾನು ಇಲ್ಲಿ ಉಪಯೋಗಿಸ್ತಾ ಇರೋದು ಭಾಗ್ಯಲಕ್ಷ್ಮಿ ಅಕ್ಕಿ ಹಿಟ್ಟು. ತುಂಬ ಚೆನ್ನಾಗಾಗುತ್ತೆ ಭಾಗ್ಯಲಕ್ಷ್ಮಿ ಪ್ರಾಡಕ್ಟ್ಸಲ್ಲಿ ಏನೇ ತಿಂಡಿಗಳನ್ನ ಮಾಡಿದ್ರು ಕೂಡ. 2 ಗ್ಲಾಸ್ ನೀರಿಗೆ 2 ಗ್ಲಾಸ್ ಅಕ್ಕಿ ಹಿಟ್ಟು ಕರೆಕ್ಟಾಗಿ ಹಾಕೋತಾ ಇದ್ದೀನಿ. ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡ್ಬೇಕು. ಸ್ಟವ್ ಆಫ್ ಮಾಡಿಬಿಟ್ಟು ಈ ಚಪಾತಿ ಲಟ್ಸೋದು ಇರುತ್ತಲ್ಲ ಅದ್ರಲ್ಲಿ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಬಿಡ್ಬೇಕು ಒಂದು 5 ರಿಂದ 10 ನಿಮಿಷ. ಸ್ಟವ್ ಆಫ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಹಿಟ್ಟು ಹಾಕಿದ ತಕ್ಷಣ ಒಂದು ಸರಿ ಎಲ್ಲ ಕ್ಲೀನಾಗಿ ತಿರುಗಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡ್ಬೇಕು. ಆಮೇಲೆ ಒಂದು 10 ನಿಮಿಷ ಮುಚ್ಚಿಟ್ಬಿಟ್ಟು ತೆಗೆದು ಒದ್ದೆ ಕೈ ಮಾಡಿಕೊಂಡು ಇನ್ನೂ ಬಿಸಿ ಇರುತ್ತೆ ಚೆನ್ನಾಗಿ ನಾದಿ ನಾವು ಎಷ್ಟು ನಾದುತ್ತೀವೋ ಅಷ್ಟೇ ಸಾಫ್ಟಾಗಿ ಬರುತ್ತೆ ರೊಟ್ಟಿ. ನಾದಿ ಈ ಥರ ಮಾಡಿ ಮುಚ್ಚಿಟ್ಬಿಡ್ಬೇಕು. ನಾವು ಯಾವಾಗ ರೊಟ್ಟಿ ಮಾಡ್ತೀವಿ ಆವಾಗ ಉರುಳಿಗಳನ್ನ ಮಾಡಿಕೊಂಡು ಲಟ್ಸಿದ್ರೆ ಈ ಮೆಜರ್ಮೆಂಟಲ್ಲಿ 2 ಗ್ಲಾಸ್ ನೀರು 2 ಗ್ಲಾಸ್ ಅಕ್ಕಿ ಹಿಟ್ಟಿಗೆ ಕರೆಕ್ಟಾಗಿ 12 ರೊಟ್ಟಿ ಆಗುತ್ತೆ. ನೋಡಿ ನೀವು ಮಾಡಿ ನೋಡಿ. ಹಂಗೆ ಒಂದಷ್ಟು ಟಿಪ್ಸ್ನ ಯಂಗ್ಸ್ಟರ್ಸ್ಗೆ ನೋಡ್ತಾ ಇರೋರಿಗೆ ಯೂಸ್ ಆಗುತ್ತೆ ಅಂತ ಶೇರ್ ಮಾಡ್ಕೊಳ್ಳೋಂಥದ್ದು ನಂದು ಒಂದು ಅಭ್ಯಾಸ. ಇವಾಗ ನಾವು ಅಡುಗೆ ಮನೇಲಿ ಏನಾದರೂ ಕೆಲಸ ಮಾಡಬೇಕಾದ್ರೆ ಸರ್ವೇ ಸಾಮಾನ್ಯ ನಾವು ಎಣ್ಣೆನ ಸ್ವಲ್ಪ ಅಡುಗೆ ಮಾಡೋ ಎಣ್ಣೆನ ಅಲ್ಲಿ ಇಲ್ಲಿ ಚೆಲ್ಬಿಟ್ಟಿರ್ತೀವಿ. ಆವಾಗ ನಾವು ಡೈರೆಕ್ಟಾಗಿ ಬಟ್ಟೆಲಿ ಒರೆಸ್ಬಿಟ್ರೆ ಬಟ್ಟೆ ಕೂಡ ಜಿಡ್ಜಿಡ್ಡಾಗ್ಬಿಟ್ಟು ತುಂಬ ತಾಪತ್ರೆ ಆಗುತ್ತೆ ನಮಗೆ ಅದನ್ನೆಲ್ಲ ವಾಶ್ ಮಾಡೋಕ್ಕೆ. ಅದಕ್ಕೆ ಒಳ್ಳೆ ಟಿಪ್ಸ್ ಏನು ಅಂತಂದರೆ ಈ ಥರ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ಯಾವ್ದು ಹಸಿಟ್ಟಿರುತ್ತೆ ಅದನ್ನು ಎಣ್ಣೆ ಮೇಲೆ ಹಾಕ್ಬಿಡ್ಬೇಕು. ಚೆಲ್ಲಿರುತ್ತೆ ಅದ್ರ ಮೇಲೆ ಹಾಕ್ಬಿಟ್ಟು ಆಮೇಲೆ ಒಂದು ವೇಸ್ಟ್ ಪೇಪರಲ್ಲಿ ಅದನ್ನೆಲ್ಲ ಎತ್ತಾಕ್ಬಿಟ್ಟು ಆಮೇಲೆ ವೈಪ್ ಮಾಡಿದ್ರೆ ನೀಟಾಗುತ್ತೆ. ಬಟ್ಟೆನೂ ಇದಾಗಲ್ಲ, ಜಿಡ್ಡಾಗೋದಿಲ್ಲ. ನೋಡಿ ನೀವು ಆ ಥರ ಎಲ್ಲ ಆಗ್ತಾನೇ ಇರುತ್ತೆ ಸರ್ವೇ ಸಾಮಾನ್ಯ ಅಡುಗೆ ಮನೆಗಳಲ್ಲಿ. ಟ್ರೈ ಮಾಡಿ ನೋಡಿ ಈ ಟಿಪ್ಸ್ನ. ಅದಾದಮೇಲೆ ಸ್ವಲ್ಪ ಅಕ್ಕಿ ಹಸಿಟ್ಟನ್ನ ಹಾಕ್ಕೊಂಡು ಇದನ್ನು ಲಟ್ಟಿಸ್ತಾ ಇದ್ದೀನಿ. ಒಂದೇ ಸೈಡಲ್ಲ ಲಟ್ಟಿಸ್ತಾ ಇರೋವಂಥದ್ದು. ಕೆಳಗಡೆ ಅಕ್ಕಿ ಹಸಿಟ್ಟು ಹಾಕ್ಕೋಬೇಕು ಮತ್ತು ಜಾಸ್ತಿ ಪ್ರೆಷರ್ ಹಾಕ್ಬಾರ್ದು, ಇಲ್ಲಾಂದರೆ ಸ್ಟಿಕ್ ಆಗಿಬಿಡುತ್ತೆ ಸ್ಲ್ಯಾಬ್ ಮೇಲೆ. ಅದು ನಾನೇನು ಮಾಡ್ತೀನಿ ಅಂತಂದರೆ ಒಟ್ಟಿಗೆ ಉರುಳಿಗಳು ಎಷ್ಟು ಬೇಕು ಅಷ್ಟನ್ನು ಉಂಡೆ ಮಾಡಿಟ್ಕೊಂಡು ಮಾಡ್ತಾ ಇನ್ನೊಂದು ಸರಿ ನಾದಿ ಅದನ್ನು ಚೆನ್ನಾಗಿ ಕೆಳಗಡೆ ಹಸಿಟ್ಟು ಹಾಕಿ ಒಟ್ಟಿಗೆ ಎಲ್ಲ ಲಟ್ಸಿಟ್ಕೊಂಡ್ಬಿಡ್ತೀನಿ. ಎಷ್ಟು ರೊಟ್ಟಿ ಬೇಕಾಗುತ್ತೆ ಅಷ್ಟು, ಏನು ಒಂದಕ್ಕೊಂದು ಅಂಟಲ್ಲ ನೋಡಿ. ಆಮೇಲೆ ತೆವೆ ಇಟ್ಬಿಟ್ಟು ತೆವೆ ಚೆನ್ನಾಗಿ ಕಾಯ್ದಮೇಲೆ ಒಂದು ಟಿಶ್ಯೂ ಪೇಪರಲ್ಲಿ ವೈಪ್ ಮಾಡಿಬಿಟ್ಟು ತೆವೆನ ರೊಟ್ಟಿ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ವೆಟ್ ಮಾಡಿಕೊಂಡು ಕೈನ ಈ ಥರ ಇದು ಮಾಡಬೇಕು, ಸ್ಪ್ರೆಡ್ ಮಾಡಬೇಕು. ನೀವೆಲ್ಲ ಈ ಥರ ಹೊಸಬ್ರು ನೋಡ್ತಿದ್ರೆ ಕೈ ಯೂಸ್ ಮಾಡಬೇಡಿ, ಸುಟ್ಟೋಗುತ್ತೆ. ನಮಗೆ ರೂಢಿಯಾಗಿದೆ. ನೀವೊಂದು ಮಲ್ಬಟ್ಟೆ ಇಟ್ಕೊಂಬಿಡಿ, ಅದನ್ನ ನೀರು ಗದ್ಬಿಟ್ಟು ಮೇಲ್ಗಡೆ ಈ ಥರ ಸವರ್ಬಿಟ್ಟು ನೀರನ್ನ ಒಂದು ಸೈಡ್ ಸಾಕು, ಮೇಲ್ಗಡೆ ಸೈಡು. ಆಮೇಲೆ ಚೆನ್ನಾಗಿ ತೆವೆ ಕಾಯ್ದುಬಿಟ್ಟಿದ್ರೆ ಒಂದೊಂದು 3 ನಿಮಿಷ ಒಂದೊಂದು ಸೈಡು ಈ ಥರ ಟೈಮ್ ಇಟ್ಕೊಂಡು ಫ್ಲಿಪ್ ಮಾಡ್ತಾ ಬಂದರೆ ಚೆನ್ನಾಗಿ ಒಂದೇ ಅದಕ್ಕೆ ಬೇಯುತ್ತೆ. ಮತ್ತು ರೊಟ್ಟಿ ಕೂಡ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ. ಫಸ್ಟ್ 1-2 ರೊಟ್ಟಿ ಉಬ್ಬಲ್ಲ, ಆಮೇಲೆ ಉಬ್ಬುತ್ತಾ ಹೋಗುತ್ತೆ. ನೋಡಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಗೇನಾದರೂ ನಾನು ಹೇಳ್ತಿರೋ ಟಿಪ್ಸ್ಗಳು ಮತ್ತು ನಾನು ಶೇರ್ ಮಾಡ್ಕೊತಿರೋ ವೀಡಿಯೋಸ್ ಇಷ್ಟ ಆದರೆ ಫಾಲೋ ಮಾಡ್ಕೊಂಡು ನೋಡಿ. ಹಂಗೇ ಹಳೆ ವೀಡಿಯೋಸ್ನೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ. ಆಮೇಲೆ ಈ ಪಲ್ಯ ಯಾವುದು ಅಂತ ಗೆಸ್ ಮಾಡ್ಬೋದು ಅಂದರೆ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಪಲ್ಯದ್ದು ಹಾಕ್ತೀನಿ.